ಲೇಖನ ಜಗದೀಶ್ ಮಲ್ಲಪ್ಪ ಹದ್ಲಿ ಸಾಕಿನ್ ತಿಮ್ಮಾಪುರ್. ರೋಮಾಂಚನಗೊಳಿಸುವ ಹತಾರ ಸೇವೆಯ ಜಾತ್ರೆ ಬಗ್ಗೆ ತಿಳಿಯೋಣ ಬನ್ನಿ. ಬಾಗಲಕೋಟೆಯಲ್ಲಿ ತುಳಸಿಗೇರಿ ಹನುಮಪ್ಪ, ಯಲಗೂರು ಹನುಮಪ್ಪ, ಆಚನೂರು ಹನುಮಪ್ಪ ಮತ್ತು ಹುನಗುಂದ ತಾಲೂಕಿನ ಹನುಮಪ್ಪ ಪ್ರಸಿದ್ಧವಾದವುಗಳು. ತಿಮ್ಮಾಪುರ ಶ್ರೀ ಮಾರುತೇಶ್ವರ ಹಾಗೂ ಶ್ರೀ ಬಸವೇಶ್ವರ ಮಾರುತೇಶ್ವರ ಪ್ರಾಚೀನ ಪರಂಪರೆಯ ದ್ಯೋತಕವಾದ ಬಾಗಲಕೋಟ ಜಿಲ್ಲೆಯ ಹುನಗುಂದ ತಾಲೂಕಿನ ತಿಮ್ಮಾಪುರದ ಪ್ರಸಿದ್ಧ ದೇವಾಲಯ. ಈ ಜಾತ್ರೆಯ ಸಂದರ್ಭದಲ್ಲಿ ವಿಸ್ಮಯ ರೀತಿಯ ಹತಾರ ಸೇವೆ, ಕಾಯಿ ಒಡೆಯುವುದು, ಹೇಳಿಕೆ ನುಡಿಯುವುದು ವಿಶೇಷ ಆಕರ್ಷಣೆ. ಕರ್ನಾಟಕದ ಯಾವುದೇ ಹನುಮಾನ್ ಮಂದಿರಗಳ ಜಾತ್ರೆಗಳಲ್ಲಿ ಹತಾರ ಸೇವೆ ಇಲ್ಲ, ಆದರೆ ಅದು ತಿಮ್ಮಾಪುರದಲ್ಲಿದೆ. ಅದು ಕೂಡ ಶ್ರದ್ಧೆ ಭಕ್ತಿಗಳ ಸಂಗಮವಾಗಿದೆ. ಇದೇ ಬರುವ ದಿ 20/21/22 ಜಾತ್ರೆ ಜರುಗುವುದು. ಇದರ ಪ್ರಯುಕ್ತ ಈ ಲೇಖನ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿರುವ ತಿಮ್ಮಾಪುರ ಒಂದು ಸಣ್ಣ ಗ್ರಾಮವಾಗಿದೆ. ಇದು ಅಮರಾವತಿ ಗ್ರಾಮ ಪಂಚಾಯತಿಯಲ್ಲಿ ಬರುತ್ತದೆ. ಈ ಗ್ರಾಮ ಸಾಮಸ್ಯಕ್ಕೆ ಹೆಸರುವಾಸಿಯಾಗಿದೆ. ಇದು ಬೆಳಗಾವಿ ವಿಭಾಗಕ್ಕೆ ಸೇರಿದೆ. ಇದು ಜಿಲ್ಲೆಯ ಪ್ರಧಾನ ಕಚೇರಿಗಳು ಬಾಗಲಕೋಟೆಯಿಂದ ಪೂರ್ವಕ್ಕೆ 46 ಕಿ.ಮೀ, ಹುನಗುಂದ ತಾಲೂಕದಿಂದ 6 ಕಿ.ಮೀ, ರಾಜ್ಯ ರಾಜಧಾನಿ ಬೆಂಗಳೂರಿನಿಯಾದ 452 ಕಿ.ಮೀ ಇದ್ದು ಈ ಗ್ರಾಮಕ್ಕೆ ಹುನಗುಂದ ಗ್ರಾಮದ ಮೂಲಕ ತಲುಪಲು ಸಾರಿಗೆ ವ್ಯವಸ್ಥೆ ಇದೆ. ಹತ್ತಿರದ ರೈಲು ಮಾರ್ಗ ಬಾಗಲಕೋಟೆ. ಈ ದೇವರಿಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲದೆ ಪಕ್ಕದ ರಾಜ್ಯದ ಮಹಾರಾಷ್ಟ್ರ ಮತ್ತು ಗೋವಾಗಳಿಂದಲೂ ಅಪಾರ ಭಕ್ತರು ಆಗಮಿಸುವರು. ಹನುಮಂತ ದೇವರು ಬೆಳೆದು ಬಂದ ದಾರಿ. ಭರತಖಂಡದಲ್ಲಿ ಹನುಮಂತ ಜನಪ್ರಿಯ ದೇವರು. ಕರ್ನಾಟಕದಲ್ಲಿ ಸಮಾಜದ ಎಲ್ಲ ವರ್ಗಗಳ ಜನರ ಆರಾಧ್ಯ ದೇವ. ಅಂತೆಯೇ ಹನುಮಂತನ ವಿಗ್ರಹಗಳು ನಾಡಿನಲ್ಲೆಲ್ಲ ಸ್ಥಾಪನೆಗೊಂಡು ಅನೇಕ ಹೆಸರುಗಳಿಂದ ಆತನು ಪೂಜಿಸಲ್ಪಡುತ್ತಿರುವನು. ಹಲವಾರು ಕ್ಷೇತ್ರಗಳು ಕರ್ನಾಟಕದಲ್ಲಿ ಪೌರಾಣಿಕವಾಗಿ, ಐತಿಹಾಸಿಕವಾಗಿ, ಚಾರಿತ್ರಿಕವಾಗಿ ಹಲವು ಐತಿಹ್ಯಗಳಗೊಂಡು ಭಕ್ತ ಜನರ ಕ್ಷೇತ್ರಗಳಾಗಿ ಪ್ರಸಿದ್ಧಿ ಹೊಂದಿವೆ. ಪರಾಕ್ರಮಿಯಾದ ಕೇಸರಿ ಎಂಬ ವಾನರ ಮತ್ತು ಅಂಜನಿ ಎಂಬ ದಂಪತಿಗಳ ಉದರದಲ್ಲಿ ಹನುಮಂತನು ಜನಿಸಿದನೆಂದು ತಿಳಿದುಬರುವುದು. ರಾಮಾಯಣದಲ್ಲಿ ಪ್ರಮುಖ ನಿರ್ಣಾಯಕ ಪಾತ್ರ ಹನುಮಂತನದ್ದು. ಕಿಷ್ಕಿಂಧಾಕ ಆಡದಿಯಾದ ಶ್ರೀರಾಮನ ಪಟ್ಟಾಭಿಷೇಕದವರೆಗೆ ಪ್ರತಿ ಪ್ರಕರಣದಲ್ಲಿ ಶ್ರೀ ಮಾರುತಿಯು ಪ್ರಧಾನ ಪಾತ್ರದಲ್ಲಿ ಕಂಡುಬರುತ್ತಾನೆ. ಅಂತೆಯೇ ಹನುಮಂತನಿಲ್ಲದ ರಾಮಾಯಣವು ಅಪೂರ್ಣ. ಶ್ರದ್ಧೆ ಭಕ್ತಿಯಿಂದ ಶ್ರೀ ಮಾರುತೇಶ್ವರನನ್ನು ನೆನೆದರೆ ಇಷ್ಟಾರ್ಥ ಸಿದ್ಧಿಸುವುದನ್ನುವ ನಂಬಿಕೆ ಇಂದಿಗೂ ನಮ್ಮಲ್ಲಿ ಆಳವಾಗಿ ಬೇರೂರಿದೆ. ಅವಳಿ ಜಿಲ್ಲೆಯ ಮಾರುತೇಶ್ವರ ದೇವಸ್ಥಾನಗಳ ವಿವರ. ವಿಜಯಪುರ ಬಾಗಲಕೋಟ ಜಿಲ್ಲೆಯಲ್ಲಿ 5 ಪ್ರಾಣ ದೇವರನ್ನು ಜಾಗೃತ ದೇವರೆಂದು ಕರೆಯಲಾಗಿದೆ. ಹಲಗಲಿ, ಯಲಗೂರ, ತುಳಸಿಗೇರಿ, ಅಚನೂರ ಹಾಗೂ ಕೋರವಾರ ದೇವರನ್ನು ಜಾಗೃತ ದೇವನ್ನುವ ಪ್ರತೀತಿ ಇದೆ. ಅದರಂತೆ ಬಾಗಲಕೋಟ ಜಿಲ್ಲೆಯ ಹುನಗುಂದ ತಾಲೂಕಿನ ತಿಮ್ಮಾಪುರ ಹನುಮಂತ ದೇವರು ಜಾಗೃತ ದೇವರೆಂದು ಹೇಳಬಹುದು. ತಿಮ್ಮಾಪುರ ಸೇರಿದಂತೆ ಸುತ್ತಮುತ್ತಲೂ ಸರ್ವಧರ್ಮದ ಪೂಜಿಸುವ ಹೆಸರಾಂತ ದೇವರು ಹನುಮಪ್ಪ ಇಂದೋ ಸೊನ್ನೆದು ಜಾಗೃತ ಸ್ಥಾನ. ಉಳಿದ ದೇವಾಲಯಗಳಂತೆ ದೊಡ್ಡ ದೇವಾಲಯವಲ್ಲ, ದೊಡ್ಡ ಮೂರ್ತಿ ಇದೆ ಹಾಗೂ ಕೀರ್ತಿಯೂ ದೊಡ್ಡದು ಇದೆ. ಇಲ್ಲಿ ಪವಾಡ ಸದೃಶ ಘಟನೆಗಳು ಈಗಲೂ ನಡೆಯುತ್ತಿವೆ. ಇದರ ಬಗ್ಗೆ ಸರಿಯಾದ ಪ್ರಚಾರ ಸಿಕ್ಕಿಲ್ಲ. ವಿಶಿಷ್ಟ ಆಕರ್ಷಣೆಯ ಜೋಡಿಗುಡಿಗಳು. ಈ ಗ್ರಾಮಕ್ಕೆ ಭೇಟಿ ಕೊಟ್ಟವರಿಗೆ ಸುಂದರವಾದ 2 ಗುಡಿಗಳು ಕಾಣಿಸುತ್ತವೆ. ಅವುಗಳಲ್ಲಿ ಒಂದು ಶ್ರೀ ಮಾರುತೇಶ್ವರ ದೇವಸ್ಥಾನ, ಇನ್ನೊಂದು ಶ್ರೀ ಬಸವೇಶ್ವರ ದೇವಸ್ಥಾನಗಳಾಗಿವೆ. ಇದೇ ರೀತಿ ಕಿರಸೂರ ಹಾಗೂ ಹಡಗಲಿ ಗ್ರಾಮಗಳಲ್ಲಿ ಜೋಡಿ ಗುಡಿಗಳು ಇರುವುದು ಕಂಡು ಬರುತ್ತಿದ್ದು, ಜಾತ್ರೆಯ ಹಿಂದಿನ ದಿನ ಕಿರಸೂರ ಗ್ರಾಮದಲ್ಲಿ ಜಾತ್ರೆಯ ಮುಂದೆ ಹಡಗಲಿ ಗ್ರಾಮಕ್ಕೆ ಹೋಗಿರುತ್ತಾನೆ.
3 ಊರುಗಳಲ್ಲಿ ಹನುಮಂತ ಹಾಗೂ ಬಸವಣ್ಣ ದೇವರ ಮೂರ್ತಿ ಹಾಗೂ ಗುಡಿಗಳು ಇರುವುದು ತಾಲೂಕಿನಲ್ಲಿಯೇ ವಿಶೇಷವಾಗಿದ್ದು 3 ಗ್ರಾಮಗಳಲ್ಲಿ ಜಾತ್ರೆ ನಡೆಯುತ್ತಿದ್ದು ಪ್ರಾರಂಭವಾದ 24 ಗಂಟೆಗಳಲ್ಲಿ 3 ಗ್ರಾಮಗಳಲ್ಲಿ ಜಾತ್ರೆ ಜರುಗುತ್ತದೆ. ಶ್ರೀ ಮಾರುತೇಶ್ವರ ಗರ್ಭಗುಡಿಯನ್ನು ಸಂಗ್ಮೋರಿ ಕಲ್ಲಿನಿಂದ ಮಾಡಲಾಗಿದ್ದು ದೇವಸ್ಥಾನದ ಎದುರಿಗೆ ದೀಪಸ್ತಂಭ, ಬಲಬದಿಗೆ ಬಸವೇಶ್ವರ ದೇವಾಲಯವಿದೆ. ಇದರ ಜಾತ್ರೆಯೂ ಸಹ ಈ ಜಾತ್ರೆಯ ಜೊತೆ ನಡೆಯುತ್ತದೆ. ಪಕ್ಕದಲ್ಲಿ ಪವಾಡ ಪುರುಷರ 2 ಕಟ್ಟೆಗಳಿವೆ ಹಾಗೂ ಶಿವಶರಣೆ ಹೇಮರಡ್ಡಿ ಮಲ್ಲಮ್ಮನ ದೇವಸ್ಥಾನವೂ ಸಹ ಇಲ್ಲಿದೆ. ತಿಮ್ಮಾಪುರ ಮಾರುತೇಶ್ವರನ ಹಿನ್ನೆಲೆ. ಈ ಊರಿನ ಪೂಜಾರಿಗಳು ಹರಪನಹಳ್ಳಿಯ ದೇಸಾಯಿಯರೆಂದು ಎಂಬ ಪ್ರತೀತಿ ಇದೆ. ಅವರು ಒಂದು ಕಾಲದಲ್ಲಿ ಹರಪನಹಳ್ಳಿಯ ಊರನ್ನು ಬಿಟ್ಟು ಬರುವ ಕಾಲಕ್ಕೆ ಹುನಗುಂದ ತಾಲೂಕಿನ ದಮ್ಮೂರದ ಗುಡ್ಡದಲ್ಲಿ ಬರುತ್ತಿರುವಾಗ ಅಲ್ಲಿ ಏನೋ ಅವರ ಮನಲ್ಲಿ ಮೂಡಿ ಬಂದು ಕಲ್ಲಿನ ಮೇಲೆ ನಿಂತರಾತೆ. ಆ ಸಂದರ್ಭದಲ್ಲಿ ಅವರ ಕಣ್ಣುಗಳು ಕಾಣದಂತಾಯಿತಾತೆ. ಮತ್ತೆ ಸ್ವಲ್ಪದರಲ್ಲಿ ಕಣ್ಣುಗಳು ಕಾಣಿಸಿದಂತಾಗತೊಡಗಿತು. ಕಣ್ಣು ತೆರೆದು ನೋಡಿದಾಗ ಆ ಸಂದರ್ಭದಲ್ಲಿ ಮಾರುತೇಶ್ವರನು, ಭಕ್ತನೇ, ನೀನು ಎಲ್ಲಿಗೆ ಹೋಗುವೆ? ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು, ನಾನು ನಿನ್ನ ಜೊತೆ ಬರುತ್ತೇನೆ ಎಂದು ವಾಣಿಯಾಯಿತಂತೆ. ಆಗ ಆ ಭಕ್ತನು, ನಿನ್ನನ್ನು ಹೋಯುವುದು ಹೇಗೆ ಸಾಧ್ಯ ಎಂದು ಅವನನ್ನು ಕೇಳಿದನಂತ. ಆಗ ಮಾರುತೇಶ್ವರನು, ನಾನು ರೋಟಿ ತೂಕದಲ್ಲಿ ಬರುತ್ತೇನೆ ಎನ್ನಲು ಆ ವ್ಯಕ್ತಿ ನೆಲದಲ್ಲಿಯ ಆ ಕಲ್ಲನ್ನು ಎತ್ತಿಕೊಳ್ಳಲು ಅದು ಬಹಳ ಹಗುರವಾಯಿತು. ಅದನ್ನು ಎತ್ತಿಕೊಂಡು ಅಲ್ಲಿಂದ ಹುನಗುಂದ ತಾಲೂಕಿನ ತಿಮ್ಮಾಪುರ ಸಮೀಪಕ್ಕೆ ಬಂದು ಆ ಕಲ್ಲು ಭಾರವಾಯಿತಂತೆ. ಆಗ ಆ ವ್ಯಕ್ತಿಯು ಆ ಮೂರ್ತಿಯನ್ನು ಒಗೆದು ಹೊರಟನಂತೆ. ಆಗ ಆ ಮೂರ್ತಿಯು, ನನ್ನನ್ನು ಇಲ್ಲಿ ಬಿಟ್ಟು ಹೋಗಬೇಡ, ನನಗೆ ಈ ಊರಿನ ಡೊಳ್ಳು ಕಳಸದೊಂದಿಗೆ ಬಂದು ಕರೆದುಕೊಂಡು ಹೋಗು, ನನಗೆ ಸಂಗಟಿ ಎಡೆಯನ್ನು ಮಾಡಿ ತರಲು ಹೇಳಿದನಂತೆ. ಆ ಪ್ರಕಾರ ಅವನು ಗ್ರಾಮಕ್ಕೆ ತೆರಳಿ ಗ್ರಾಮದ ಕೆಲವು ಮನೆತನದವರನ್ನು ಕರೆದುಕೊಂಡು ಸಂಗಟಿ ಎಡೆಯನ್ನು ಮಾಡಿಕೊಂಡು ಮೆರವಣಿಗೆ ಮೂಲಕ ಗ್ರಾಮಕ್ಕೆ ತಂದು ಪ್ರತಿಷ್ಠಾಪಿಸಿದರು. ಈ ರೀತಿ ಮಾರುತೇಶ್ವರನ ಪ್ರತಿಷ್ಠಾಪನೆ ಹಿಂದೆ ಕಥೆಯೊಂದಿದೆ ಎಂದು ಹಿರಿಯರು ಹೇಳುವರು. ಇಂದಿಗೂ ಅಂದಿನಿಯಾದ ಇಂದಿನವರೆಗೂ ಮಾರುತೇಶ್ವರನಿಗೆ ಸಂಗಟಿಯನ್ನು ಜಾತ್ರೆಯಲ್ಲಿ ಮಾಡು ಪರಂಪರೆ ಮುಂದುವರೆಕೊಂಡು ಬಂದಿದೆ. ಈ ಜಾತ್ರೆಯ ಸಂದರ್ಭದಲ್ಲಿ ಅಲಗನ್ನು ಹಾಕಿಕೊಳ್ಳುವ ಪದ್ಧತಿಯಿದೆ. ಇದು ವಿಶೇಷ ಕೂಡ. ಅಲಗೆ ಹಾಯುವ ಹತ್ತಾರ ಸೇವೆ ಪದ್ಧತಿ ಇಂಥ ಕಂಪ್ಯೂಟರ ಯುಗದಲ್ಲಿಯೂ ಮುಂದುವರೆದಿದೆ. ಸಾಯಂಕಾಲ ಹೊತ್ತಿಗೆ ಇಲ್ಲಿ ಹೇಳಿಕೆ ಕೂಡ ನಡೆಯುತ್ತದೆ. ಮಳೆ ಬೆಳೆ ಇತ್ಯಾದಿ ವಿಚಾರವಾಗಿ ವಾಣಿ ನುಡಿಯುವ ಪದ್ಧತಿ ಇಂದಿಗೂ ಇದೆ. ಈ ಹೇಳಿಕೆ ಜಾತ್ರೆಯ ದಿವಸ ರವಿವಾರ ಸಾಯಂಕಾಲ ನಡೆಯುತ್ತದೆ. ದೇವಾಲಯದ ಹಿನ್ನೆಲೆ. ಹುನಗುಂದದ ಜನಾದ್ರಿ ಮನೆತನದ ಹಿರಿಯರೊಬ್ಬರು ವೈಶ್ಯದ ಧರ್ಮದಂತೆ ವ್ಯಾಪಾರ ಮಾಡಿಕೊಂಡಿದ್ದರು. ಹಳ್ಳಿಗೆ ತಿರುಗಿ ಹತ್ತಿ ತುಂಬುವುದು ವಗೈರೆ ವ್ಯವಹಾರ ಮಾಡುವ ಅವರು ಒಮ್ಮೆ ತಿಮ್ಮಾಪುರಕ್ಕೆ ಹೋಗಿದರಂತೆ. ಅಲ್ಲಿ ಗಿಡದ ಬುಡದಲ್ಲಿ ಬಂದು ಹನುಮಪ್ಪನ ಮೂರ್ತಿ ಇತ್ತಂತೆ. ಅಲ್ಲಿಯೇ ಕುಳಿತು ವಿಶ್ರಾಂತಿಗಾಗಿ ಮಲಗಿದಾಗ ಹನುಮಪ್ಪನು ಕನಸಿನಲ್ಲಿ ಬಂದು, ನೀನು ನನ್ನ ದೇವಸ್ಥಾನ ಕಟ್ಟಿಸಿ ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದನಂತೆ. ಕನಸೋ ನನಸೋ ತಿಳಿಯದು. ಒಟ್ಟಿನಲ್ಲಿ ಹುನಗುಂದದ ಜನಾದ್ರಿ ಮನೆತನದ ಹಿರಿಯರೊಬ್ಬರು ಈ ದೇವಸ್ಥಾನ ಕಟ್ಟಿಸಿದರು ಎಂಬ ಪ್ರತೀತಿ ಇದೆ. ಆದರೆ ಮುಂದಿನ ದಿನಮಾನದಲ್ಲಿ ತಿಮ್ಮಾಪುರ ಗ್ರಾಮಸ್ಥರು ಜೀರ್ಣೋದ್ಧಾರ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ. ಪವಾಡಗಳು. 1. ಈ ಮಾರುತೇಶ್ವರನ ಪೂಜಾರಿಯು ಗೂಡೂರ ಗ್ರಾಮದಲ್ಲಿ. ಅಲ್ಲಿಯೇ ಗ್ರಾಮಸ್ಥರು ಆ ವರ್ಷ ಭೀಕರ ಬರಗಾಲವಿದ್ದರು. ಪೂಜಾರಿಯನ್ನು ಮಳೆಯ ಬಗ್ಗೆ ಕೇಳಿದರಂತೆ. ಆಗ ಆ ಪೂಜಾರಿಯು, ನೀವು ಮಾಳಿಗೆ ಏರಿ ಬೆಳಕಿಂಡಿ ಮುಚ್ಚಿರಿ, ನಾನು ಊರು ದಾಟುವುದರೊಳಗೆ ಮಳೆ ಬರುತ್ತೆ ಎಂದು ಹೇಳಿದನಂತೆ. ಆ ಪ್ರಕಾರ ಮಳೆಯಾಯಿತು ಎಂದು ಹೇಳಲಾಗುತ್ತಿದೆ. 2. ಹಿಂದೊಮ್ಮೆ ಒಬ್ಬ ಕಳ್ಳ ಹನುಮಂತ ದೇವರ ಕ್ವಾರಿ ಮೀಶಿಯನ್ನು ಕಳವು ಮಾಡಿ ಒಯ್ಯುತ್ತಿರುವಾಗ ಅವನ ಕಣ್ಣುಗಳು ಕಾಣಿಸಲಿಲ್ಲವಂತೆ.
ಅವನು ಜನರ ಸಮಕ್ಷಮ ದೇವರಿಗೆ ಕ್ಷಮಾಪಣೆ ಕೇಳಿ ಆ ಕ್ವಾರಿ ಮೀಸೆಯನ್ನು ಮರಳಿಸಿದ ನಂತರ ಅವನಿಗೆ ಕಣ್ಣುಗಳು ಬಂದವು ಎಂದು ಹಿರಿಯರು ಹೇಳುತ್ತಾರೆ. 3 ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ದೇವರಿಗೆ ಹೂ ತನ್ನಿಂದ ತಾನೇ ಕೆಳಗೆ ಬೀಳುತ್ತದೆ. ಹೂ ಬಿದ್ದರೆ ತಮ್ಮ ಬೇಡಿಕೆ ಈಡೇರುತ್ತದೆ ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿ ವ್ಯಾಪಕವಾಗಿದೆ. 2 ಪವಾಡ ಪುರುಷರ ಕಟ್ಟೆಗಳು. 1. ಒಬ್ಬ ಪೂಜಾರಿಯು ನಾಲಿಗೆಯನ್ನು ಕೊಯ್ದುಕೊಂಡು ಆ ನಾಲಗೆ ಮರಳಿ ಜೋಡಿಸಿಕೊಂಡರಾತೆ. ಇನ್ನೊಬ್ಬ ಪೂಜಾರಿಯು ಕಾಲಿನ ಚಿಪ್ಪನ್ನು ಕೊರೆದುಕೊಂಡು ದೀಪವನ್ನು ಹಚ್ಚಿದರಂತೆ ಏಸೊನ್ನೆಂಬ ಪ್ರತೀತಿ ಇದೆ. ಹಾಗೂ ಭರಮದೇವರು ಕಟ್ಟೆ. ಇದು ಜಾತ್ರೆಯ ದಿವಸ ಹತ್ಯಾರಶ್ಯಾವಿ ನಡೆದ ನಂತರ ಕೋಣೆಯ ಪೂಜಾರಿಯು ಈ ಕಟ್ಟೆಯ ಮೇಲೆ ನಿಂತು ಹೇಳಿಕೆಯನ್ನು ನುಡಿಯುತ್ತಾನೆ. ಶ್ರೀ ಕ್ಷೇತ್ರದ ವಿಶೇಷ ಪೂಜೆಗಳು, ಆಚರಣೆಗಳು. ಮುಂಜಾನೆ ದಿನಂಪ್ರತಿ ಅರ್ಚಕರು ಅಮರೆ ಹೂವು ಪೂಜೆ ಪ್ರಾರಂಭಿಸುವುದರೊಂದಿಗೆ ಪ್ರಾರಂಭವಾಡು ಇತರ ಪೂಜೆಗಳಲ್ಲಿ ಗಂಧದ ಪೂಜೆ, ಇತರೆ ಪೂಜೆಗಳು ಜರುಗುತ್ತವೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡವರು ಬುತ್ತಿ ಪೂಜೆಯನ್ನು ಮಾಡಿಸುತ್ತಾರೆ, ಏಕೆಂದರೆ ಈ ಸಂದರ್ಭದಲ್ಲಿ ಅವರು ಹಲವಾರು ದಿನಗಳವರೆಗೆ ಅನ್ನವನ್ನು ಸೇವಿಸಿರುವುದಿಲ್ಲ ಎಂದು ಪ್ರತೀತಿ ಇದೆ. ಇಂತಹ ಪೂಜೆಯನ್ನು ಹಲವಾರು ಜನರು ಮಾಡಿಸಿದ್ದಾರೆ ಎನ್ನುತ್ತಾರೆ ಅರ್ಚಕ ಸೀತಾರಾಮಪ್ಪ, ರಮೇಶ ಪೂಜಾರಿ ಅವರು ಅಭಿಪ್ರಾಯಪಡುತ್ತಾರೆ. ಜಾತ್ರೆ ಹಾಗೂ ದಾಸೋಹ ಸಂದರ್ಭದಲ್ಲಿ ಹನುಮಪ್ಪನಿಗೆ ಪ್ರಿಯವಾದ ಎಲೆ ಪೂಜೆ ಮಾಡಿಸುವ ಸಂಪ್ರದಾಯವಿದೆ. ಜಾತ್ರೆಯ ಪ್ರಾರಂಭದ ಅದು ಹೊಳೆಗೆ ಹೋಗುವ ದಿನದಂದು ಶನಿವಾರ ಮಾದಲಿ, ರವಿವಾರ ಜಾತ್ರೆಯ ದಿವಸ ಸಂಜೆ ಕೊಟೊಡ ಅನ್ನ, ಸೋಮವಾರ ಕರಿಗಡಬು ನೈವೇದ್ಯವನ್ನು ದೇವರಿಗೆ ಅರ್ಪಿಸುತ್ತಾರೆ. ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯವೂ ಪೂಜೆ ಪುನಸ್ಕಾರ, ಅಭಿಷೇಕ ಮಾಡಲಾಗುವುದು ಹಾಗೂ ರಾತ್ರಿ ಭಜನೆ, ಮಂಗಳಾರತಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇಲ್ಲಿ ವರ್ಷ ಪೂರ್ತಿ ಭಕ್ತರು ಬರಗಾಲಿನಿಂದ ಈ ದೇವಸ್ಥಾನಕ್ಕೆ ಭಕ್ತಿಯಿಂದ ಆಗಮಿಸಿ ತಮ್ಮ ಇಷ್ಟಾರ್ಥಕ್ಕಾಗಿ ಬೇಡಿಕೊಳ್ಳುವರು. ತಿಮ್ಮಾಪುರ ಹಾಗೂ ಸುತ್ತಮುತ್ತಲಿನ ಸಾಕಷ್ಟು ಭಕ್ತರು ಮಾರುತೇಶ್ವರನನ್ನು ತಮ್ಮ ಆರಾಧ್ಯ ದೇವನನ್ನಾಗಿಸಿಕೊಂಡಿದ್ದಾರೆ. ವಿಜಯದಶಮಿಯಂದು ಮಾರುತೇಶ್ವರ ಪಲ್ಲಕ್ಕಿಯು ವಾದ್ಯ ಮೇಳಗಳೊಂದಿಗೆ ನೂರಾರು ಭಕ್ತರ ಮಧ್ಯ ಗ್ರಾಮದ ಹೊರವಲಯದಲ್ಲಿರುವ ಸಂಗಪ್ಪ ಮಡಿವಾಳರ ಹೊಲದಲ್ಲಿರುವ ಬನ್ನಿ ಮರಕ್ಕೆ ಪೂಜೆ ಮಾಡಿ ಅಲ್ಲಿಂದ ಬನ್ನಿ ತಪ್ಪಲನ್ನು ತರಲಾಗುತ್ತದೆ. ಬಳಿಕ ಭಕ್ತರು ಬನ್ನಿ ಎಲೆಗಳನ್ನು ವಿನಿಮಯ ಮಾಡಿಕೊಳ್ಳುವ ದೃಶ್ಯ ನಡುರಾತ್ರಿವರೆಗೆ ನಡೆಯುತ್ತದೆ. ಬನ್ನಿ ವಿನಿಮಯದಿಂದ ಬಾಂಧವ್ಯ ವೃದ್ಧಿಸುತ್ತದೆ ಎಂಬ ನಂಬಿಕೆ ಇದೆ. ಹಾಗೂ ಕಾರ್ತಿಕೋತ್ಸವ ಕೂಡ ಈ ಸಂದರ್ಭದಲ್ಲ ಜರುಗುತ್ತದೆ. ಹನುಮಂತ ದೇವರಿಗೆ ನೀರು ಎರಿದ ನಂತರ ವರ್ಷ ಪೂರ್ತಿ ಯಾವ ಮಳೆಯಾಗದಿದ್ದರೂ ಉತ್ತರಿ ಮಳೆಯೂ ಆಗಿದ್ದು ರೈತರಿಗೆ ಹಿಂಗಾರಿ ಬಿತ್ತನೆಗೆ ಇದು ಹನುಮಂತ ದೇವರ ಮಹಿಮೆಯಾಗಿದೆ. ಕೆಲವು ವರ್ಷಗಳ ಹಿಂದೆ ಜರುಗಿವೆ ಎನ್ನುತ್ತಾರೆ. ತಿಮ್ಮಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ವಿಶೇಷ ಕಾರ್ತಿಕೋತ್ಸವ ಪ್ರತಿ ವರ್ಷ ಗ್ರಾಮದ ದೈವ ಮಂಡಳಿಯಾದ ಪ್ರತಿ ರಾತ್ರಿ ಗುಡಿಯ ಸುತ್ತಲೂ 5 ಸುತ್ತು ಪಲ್ಲಕ್ಕಿ ಪ್ರದರ್ಶನ ಜರುಗುತ್ತದೆ ಹಾಗೂ ವಿಶೇಷ ಪೂಜೆ, ಧಾರ್ಮಿಕ ಆಚರಣೆಗಳು ನಡೆಯುತ್ತದೆ. ಕಾರ್ತಿಕೋತ್ಸವ ನಿತ್ಯ ಶಿವ ಭಜನೆ, ಮನರಂಜನಾ ಕಾರ್ಯಕ್ರಮಗಳು ಈ ಸಂದರ್ಭ ಇಲ್ಲಿ ಜರುಗುತ್ತದೆ. ಮದುವೆಯ ಸಂದರ್ಭದಲ್ಲಿ ದೀಡದಂಡ ನಮಸ್ಕಾರ ಹಾಕುವ ಪದ್ಧತಿ ಇದೆ. ಜವಳದ ಕಾರ್ಯಗಳು, ಗೋಪಾಳ ಪದ್ಧತಿ, ಇತರೆ ಧಾರ್ಮಿಕ ಆಚರಣೆಗಳು ಜರುಗುತ್ತವೆ. ಉತ್ತರಿ ಮಳೆಯಲ್ಲಿ ಜಾತ್ರೆಗಳು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸ್ಥಳೀಯ ಆಶಯಗಳ ಆಧಾರದ ಮೇಲೆ ಜರುಗುವುದು. ಜನತೆಯ ಮನೋಧರ್ಮ, ಅಭಿರುಚಿಯಂತೆ ವಿಭಿನ್ನ ಮತಧರ್ಮಗಳ ಕಾರಣಗಳಿಂದಾಗಿ ಜಾತ್ರೆಗಳ ಆಚರಣೆ ವಿಶಿಷ್ಟತೆಯಿಂದ ಕೂಡಿರುತ್ತವೆ. ಅಂತಹ ವಿಶಿಷ್ಟ ಜಾತ್ರೆಗಳಲ್ಲಿ ಹುನಗುಂದ ತಾಲೂಕಿನ ತಿಮ್ಮಾಪುರ ಗ್ರಾಮದ ಶ್ರೀ ಮಾರುತೇಶ್ವರ ಹಾಗೂ ಶ್ರೀ ಬಸವೇಶ್ವರ ಜಾತ್ರೆ ವಿಶಿಷ್ಟತೆಯಲ್ಲಿಯೇ ವಿಶಿಷ್ಟವಾಗಿದೆ. ಈ ಜಾತ್ರೆಯು ಪ್ರತಿ ವರ್ಷ ಉತ್ತರಿ ಮಳೆ 1ನೇ ಪಾದ ರವಿವಾರದಂದು ನಡೆಯುತ್ತದೆ. ಕೆಲವೊಮ್ಮೆ 2ನೇ ಪಾದದಲ್ಲಿ ಜರುಗುವುದುಂಟು.
ಅದಕ್ಕಾಗಿ ಈ ಜಾತ್ರೆಯ ಉತ್ತರಿ ಮಳೆ ಜಾತ್ರೆ ಎಂದು ಈ ಭಾಗದಲ್ಲಿ ಪ್ರಸಿದ್ಧಿ ಪಡೆದಿದೆ. ಆದರೆ ಈ ಜಾತ್ರೆಯು ಪ್ರಾರಂಭ ಹುಬ್ಬಿ ಮಳೆ ಕೊನೆಯ ಪಾದದಲ್ಲಿ ಬರುವ ಶನಿವಾರ ಬರುತ್ತದೆ. ಆದರೆ ಉತ್ತರಿ ಮಳೆಯ 1ನೇ ಪಾದದ ಶನಿವಾರರಂದು ಊರಿನ ಎಲ್ಲಾ ದೇವರುಗಳಿಗೆ ನೀರೆರೆಯುವುದರಿಂದ ಪ್ರಾರಂಭವಾಗುತ್ತದೆ. 2ನೇ ಪಾದದ ಶನಿವಾರದಿಂದ ಜಾತ್ರೆ ಪ್ರಾರಂಭಗೊಳ್ಳುತ್ತದೆ. ಇಲ್ಲಿಯ ಮಾರುತೇಶ್ವರ ಬಸವೇಶ್ವರ ಜಾತ್ರೆಯು ಹುಬ್ಬಿ ಮಳೆಯ ಕೊನೆಯ ಪಾದದಲ್ಲಿ ನೀರನ್ನು ಹನಿಸುವುದರೊಂದಿಗೆ ಜಾತ್ರೆ ಪ್ರಾರಂಭವಾಗುವ ಈ ಸಂದರ್ಭದಲ್ಲಿ ದೇವಸ್ಥಾನವನ್ನು ವಿಶೇಷವಾಗಿ ಶೃಂಗರಿಸುವರು. ಗೋಪಾಳವನ್ನ ಗ್ರಾಮದಲ್ಲಿ ಸಂಚರಿಸುವುದು ಮುಂದೆ ಬರುವ ಶನಿವಾರ, ರವಿವಾರ, ಸೋಮವಾರ ಜಾತ್ರೆ ನಡೆಯುತ್ತದೆ. ಈ ಜಾತ್ರೆಯು ಉತ್ತರಿ ಮಳೆಯಲ್ಲಿ ನಡೆಯುವುದರಿಂದ ಈ ಭಾಗದಲ್ಲಿ ಉತ್ತರಿ ಮಳೆಯ ಜಾತ್ರೆ ಎಂದು ಹೆಸರಾಗಿದೆ. ಅದು ಜಾತ್ರೆಯಲ್ಲಿ ಅದು ವಿಶೇಷತೆ ಎನ್ನುವ ಹಾಗೆ ಈ ಜಾತ್ರೆಯಲ್ಲಿ ಹನುಮಪ್ಪ ಬಸಪ್ಪ 2 ದೇವರುಗಳ ಜಾತ್ರೆಯು ಒಂದೇ ನಡೆಯುತ್ತಿರುವುದು ವಿಶೇಷತೆಯಲ್ಲೊಂದಾಗಿದೆ. ಅಲ್ಲದೆ ಈ ಜಾತ್ರೆಯಲ್ಲಿ ಹತಾರ ಸೇವೆ, ಸುತ್ತಗಾಯಿ ಒಡೆಯುವಿಕೆ, ಹೇಳಿಕೆ, ರಥೋತ್ಸವ ನಡೆಯುತ್ತಿರುವುದು ವಿಶೇಷವಾಗಿದೆ. ವಿಶಿಷ್ಟ ರೀತಿಯ ಹತಾರ ಸೇವೆ, ಹೇಳಿಕೆ, ಸುತ್ತಗಾಯಿ ಒಡೆಯುವುದು ಈ ಜಾತ್ರೆಯ ವಿಶೇಷ. ಪ್ರಾಚೀನ ಪರಂಪರೆಯ ಹತಾರ ಸೇವೆ ಪುರಾತನ ಪರಂಪರೆಗೆ ಬೆಸುಗೆಯಾಗಿ ಆಚರಣೆಗೊಳ್ಳುವ ಬಾಗಲಕೋಟ ಜಿಲ್ಲೆಗಳ ಹಲವು ಸಂಪ್ರದಾಯ ಪದ್ಧತಿಗಳು ಸದ್ಯದ ಹೈಟೆಕ್ ಯುಗದಲ್ಲಿ ತನ್ನತನದೇ ಮೋಹಕತೆಯನ್ನು ಮುಂದಿನ ಪೀಳಿಗೆಗೆ ಅವುಗಳ ಮುನ್ನಡಿ ಬರೆಯುತ್ತಿರುವುದು ಶ್ಲಾಘನೀಯ ಕಾರ್ಯ. ಅಂತಹ ಅಪರೂಪವೆನಿಸುವ ಪವಾಡ ಸದೃಶ್ಯದ ಹತಾರ ಸೇವೆಯ ಆಚರಣೆಯು ತಿಮ್ಮಾಪುರದಲ್ಲಿ ತಲಾಂತರದಿಯಾದ ರೂಢಿಯಲ್ಲಿರುವುದು. ಇಲ್ಲಿಯ ಹತಾರ ಸೇವೆಯು ನೋಡುಗರನ್ನು ಬೆಚ್ಚಿ ಬೀಳಿಸುತ್ತದೆ. ಶ್ರೀ ಮಾರುತೇಶ್ವರ ಪೂಜಾರಿಗಳು ಹಳೆ ತಲೆಮಾರಿನಿಂದ ಹತಾರ ಸೇವೆ ನಡೆಸುತ್ತಾ ಬಂದಿರುವುದು ಐತಿಹ್ಯ. ಈ ಪೂಜಾರಿಗಳು ಕೈಯಲ್ಲಿ ಹತಾರ, ಖಡ್ಗ ಹಿಡಿದು ರಭಸದ ಬಡಿತದ ಮಧ್ಯ ಹೊಡೆದುಕೊಳ್ಳುತ್ತಾ ಜಾತ್ರೆಯ ದಿವಸ ಮುಂಜಾನೆ 12ಕ್ಕೆ, ಸಂಜೆ 6ಕ್ಕೆ ಗುಡಿಯ 5 ಸುತ್ತು ಪ್ರದಕ್ಷಿಣೆ ಹಾಕುತ್ತಾ ಹತಾರ ಸೇವೆಗೈಯುತ್ತಾರೆ. ವಿಚಿತ್ರವೆಂದರೆ ಹರಿತವಾದ ಖಡ್ಗದ ಪೆಟ್ಟ ತಿನ್ನುವ ಈ ಪೂಜಾರಿಗಳು ಮೈಯಲ್ಲಿ ತೊಟ್ಟು ರಕ್ತದ ಕಲೆಯೂ ಕಾಣುವುದಲ್ಲ. ಇದೆಲ್ಲ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರೆ ದೇವರ ಮಹಿಮೆ, ಅವರುಗಳ ಮೈಯಲ್ಲಿ ದೇವರಿರುತ್ತಾರೆ ಎನ್ನುವ ಬಲವಾದ ನಂಬಿಕೆ ಈ ಗ್ರಾಮದ ಜನರದ್ದಾಗಿದೆ. ಖಡ್ಗವನ್ನು ಮನಿಸಲು ಪ್ರಯತ್ನಿಸುತ್ತಿದ್ದರೆ ಖಡ್ಗ, ಹತ್ತಾರ, ಜಪ್ಪೆಂದರೂ ಬಾಗುವುದಿಲ್ಲ. ಇದು ಕೂಡ ದೇವರೇ ಕರುಣೆ ಮತ್ತು ಕೃಪಾಶೀರ್ವಾದಕ್ಕೆ ಕಾರಣವಾಗಿರುತ್ತದೆ. ಎಲ್ಲ ಆಚರಣೆಗಳಿಗಿಂತಲೂ ಭಿನ್ನವಾದ ಅಪರೂಪವೆನಿಸಿರುವ ಹತಾರ ಸೇವೆಯ ಈ ನೋಟ ನೋಡುಗರ ಕಣ್ಮನಗಳಿಗೆ ರೋಮಾಂಚನ ಉಂಟುಮಾಡುತ್ತದೆ. ಬೇರೆ ಬೇರೆ ಕಡೆಗಳಿಂದ ಜನರು ಹತಾರ ಸೇವೆಯ ವೈಭವ ನೋಡಲು ಆಗಮಿಸುತ್ತಾರೆ. ಕಾಯಿ ಒಡೆಯುವ ಸಂಭ್ರಮ. ಜಾತ್ರೆಯ ದಿನ ಸಾಯಂಕಾಲ ಸಕಲ ವಾದ್ಯಗಳೊಂದಿಗೆ ಗುಡಿ ಪ್ರದಕ್ಷಿಣೆ ಹಾಕುವ ದೃಶ್ಯ ರಂಜನೀಯ. ಪ್ರತಿ ಸುತ್ತಿಗೂ ಪ್ರತಿಯೊಂದು ಮನೆಯವರು ಸುತ್ತಿಗೊಂದರಾತೆ ಸುತಗಾಯಿ, ತೆಂಗಿನಕಾಯಿ ಬೇಡಿಕೊಂಡವರು 101 ಕಾಯಿಗಳನ್ನು ಸಹ ಒಡೆಯುವ ಸಂಪ್ರದಾಯ ಇಲ್ಲಿ ವಿಶೇಷ. ಮಾರುತೇಶ್ವರನ ಗುಡಿ ಎದುರು 4 ಜನ ಕಂಬಳಿ ಹಿಡಿದು ನಿಂತಿರುತ್ತಾರೆ. ಅದರ ಒಳಗೆ ತೆಂಗಿನಕಾಯಿ ಜೋರಾಗಿ ಒಗೆದು ಒಡೆಯುವುದು ಎಲ್ಲರಿಗೂ ಖುಷಿ ಕೊಡುವಂತಹದು. ಈ ಎಲ್ಲ ಕಾಯಿಗಳನ್ನು ವಡ್ಡರ ಸಮುದಾಯದವರು ಕಂಬಳಿಯಲ್ಲಿ ಕಟ್ಟಿಕೊಂಡು ಹೋಗಿ ವಡ್ಡರ ಸಮುದಾಯದ ಎಲ್ಲ ಮನೆಗಳಿಗೆ ಹಂಚಿಕೆ ಮಾಡುತ್ತಾರೆ. ನಂತರ ಜಾತ್ರೆಗೆ ಬಂದ ಬೀಗರು ಮನೆಗೆ ಬಂದ ಅತಿಥಿಗಳಿಗೆ ದೇವರ ಪ್ರಸಾದ ಎಂದು ಹಂಚಿಕೆ ಮಾಡುತ್ತೇವೆ ಎನ್ನುತ್ತಾರೆ ಆ ಸಮುದಾಯದ ಯುವಕ SDMC ಅಧ್ಯಕ್ಷ ನಾಗೇಶ ವಡ್ಡರವರು ಹೇಳುತ್ತಾರೆ. ಈ ಜಾತ್ರೆಯ 16,000 ಕಾಯಿಗಳು ಈಗಲೂ ಮಾರಾಟವಾಗುತ್ತವೆ. ಹೀಗಾಗಿ ಈ ಜಾತ್ರೆಯು ಕಾಯಿ ಜಾತ್ರೆಯಂತಲೂ ಪ್ರಸಿದ್ಧಿ ಪಡೆದಿದೆ. ಈ ಎಲ್ಲ ಕಾಯಿಗಳನ್ನು ವಡ್ಡರ ಸಮುದಾಯದವರು ಕಂಬಳಿಯಲ್ಲಿ ಕಟ್ಟಿಕೊಂಡು ಹೋಗಿ ವಡ್ಡರ ಸಮುದಾಯದ ಎಲ್ಲ ಮನೆಗಳಿಗೆ ಹಂಚಿಕೆ ಮಾಡುತ್ತಾರೆ. ನಂತರ ಜಾತ್ರೆಗೆ ಬಂದ ಅತಿಥಿಗಳಿಗೆ ದೇವರ ಪ್ರಸಾದವೆಂದು ಎಲ್ಲರಿಗೂ ಹಂಚಿಕೆ ಮಾಡುತ್ತೇವೆ ಎನ್ನುತ್ತಾರೆ ನಾಗೇಶ ವಡ್ಡರರವರು.
ಹೇಳಿಕೆಗಳು. ಉತ್ತರಿ ಮಳೆಯ ಕಾಲ ರೈತನಿಗೆ ಉಪಯುಕ್ತವಾದ ಕಾಲ. ರೈತ ಹಿಂಗಾರಿ ಬೆಳೆಯನ್ನು ಬಿತ್ತುವ ದಿನ. ಈ ಜಾತ್ರೆಯ ದಿವಸ ಮುಂಜಾನೆ 4:30 ಸುಮಾರಿಗೆ ಹಡಗಲಿ ಗ್ರಾಮದಲ್ಲಿ, ಅಂದು ಸಾಯಂಕಾಲ ತಿಮ್ಮಾಪುರ ಗ್ರಾಮದಲ್ಲಿ ಹನುಮಪ್ಪ ಹೇಳಿಕೆಯಾಗುತ್ತದೆ. ಆವೇಶಗೊಂಡ ಪೂಜಾರಿಗಳು ಕೈಯೆತ್ತಿ ಸೊನ್ನೆ ಮಾಡುತ್ತಿದ್ದಂತೆ ಹೇಳಿಕೆ ಕೇಳಲು ಕಾತುರರಾದ ಸಾವಿರಾರು ಜನರ ಸಮೂಹ ಕ್ಷಣಾರ್ಧದಲ್ಲಿ ಸ್ತಬ್ಧವಾಗುತ್ತದೆ. ಆಗ ಪೂಜಾರಿಯು ಹೇಳಿಕೆಯನ್ನು ಹೇಳುತ್ತಾನೆ. ಸೆಪ್ಟೆಂಬರ್ 17, 2017 ಹಡಗಲಿ ಹೇಳಿಕೆ. ಬೆಳಿಗ್ಗೆ 4:00 ಶ್ರೀ ಮಾರುತೇಶ್ವರ ಪೂಜಾರಿ, ಸಜೀವಪ್ಪ ಪೂಜಾರಿ, ಯು ಕಾಲೋಚಿತ ದೈವಾಧೀನ. ಸಾಕಷ್ಟು ಮಳೆ ಸಾಕಷ್ಟು ಬೆಳೆ, ಹತ್ಯಾಗ ಮುತ್ತು ಇಟ್ಟಿನಿ ಸಿಕ್ಕರ್ಗೆ ಸಿಕ್ತು, ಸಿಗಲಾರದವರಿಗೆ ಇಲ್ಲ ಎಂಬ ಗೂಢಾರ್ಥದ ಹೇಳಿಕೆಯನ್ನು ಹೇಳಿದರು. ಸೆಪ್ಟೆಂಬರ್ 17, 2017 ತಿಮ್ಮಾಪುರ ಹೇಳಿಕೆ. ಸಾಯಂಕಾಲ 6:00 ಹನುಮಂತ ದೇವರ ಪೂಜಾರಿಯು, ದಾಸಪ್ಪ ಪೂಜಾರಿ, ಭರಮದೇವರ ಕಟ್ಟೆಯ ಮೇಲೆ ನಿಂತು ಉತ್ತರದಿಂದ ಬಂದ ಅಣ್ಣ ಹಿಡಿದನ 4 ದಿಕ್ಕಿಗೆ ಒಂದಾದು ದಿಕ್ಕಿಗೆ ಪ್ರಸಾದ ಕೊಟ್ಟತಾನ. ಯಾರಿಗೆ ಹೆಚ್ಚು ಕೊಟ್ಟ, ಯಾರಿಗೆ ಕಮ್ಮ ಕೊಟ್ಟ, ಒಂದು ದಿಕ್ಕಿಗೆ ಕಮ್ಮಿಯಾಯಿತು. ಮುಂದಿನ ಮಳೆ ಬೆಳೆಯ ಹಾಗೂ ಜನರ ಬದುಕಿನ ಬಗ್ಗೆ ಸಂವಾದಿಸಿದ ಹಲವಾರು ವಿಷಯಗಳು ಹೇಳಿಕೆಯಲ್ಲಿರುತ್ತವೆ. ಈ ಭಾಗದಲ್ಲಿ ಪ್ರಸಿದ್ಧಿ ಪಡೆದ ಹನುಮಪ್ಪನ ಹೇಳಿಕೆಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಆ ನಂತರ ಭಕ್ತರು ಹೇಳಿಕೆಗಳನ್ನು ತಮಗಿಷ್ಟ ಬಂದಾತೆ ತರ್ಕಿಸುವ ಲೆಕ್ಕಾಚಾರ, ಆ ವರ್ಷದಲ್ಲಾಗುವ ಮಳೆ ಬೇಳೆ ಒಳಿತು ಕೆಡಕುಗಳ ಲೆಕ್ಕಾಚಾರ ಹಾಕುವರು. ಹಾಗಾಗಿ ಈ ಜಾತ್ರೆಗೆ ಅಪಾರ ಜನತೆ ಈ ಭವಿಷ್ಯದ ವಾಣಿಯನ್ನು ಆಲಿಸಲು ಇಲ್ಲಿಗೆ ಬರುವರು. ಈ ಹೇಳಿಕೆಯಲ್ಲಿ ರೈತರ ಭವಿಷ್ಯದ ನಿರ್ಧಾರ ಮಾಡಲಾಗುತ್ತದೆ. ಅದಕ್ಕೆ ಜನಮನ್ನಣೆ ಮಹತ್ವದೊಂದಿಗೆ ಭಕ್ತ ಸಮೂಹ ಅಪಾರ ವಿಶ್ವಾಸ ಹೊಂದಿದ್ದಾರೆ. ತಿಮ್ಮಾಪುರ ಹನುಮಂತ ದೇವರ ಇಂತಹ ಹೇಳಿಕೆಗಳು ನಾಡಿನೆಲ್ಲೆಡೆ ಪ್ರಸಿದ್ಧಿ ಪಡೆದಿವೆ ಎನ್ನುತ್ತಾರೆ ಗ್ರಾಮಸ್ಥರು. ಈ ನಂತರ ಭಕ್ತರು ತಮಗಿಷ್ಟ ಬಂದಾತೆ ತರ್ಕಿಸುವ ಲೆಕ್ಕಾಚಾರ, ಆ ವರ್ಷದಲ್ಲಾಗುವ ಮಳೆ ಬೆಳೆ ಒಳಿತು ಕೆಡಕುಗಳ ಲೆಕ್ಕಾಚಾರ ಹಾಕುವರು. ಹಾಗಾಗಿ ಈ ಜಾತ್ರೆಯ ಅಪಾರ ಜನತೆ ಭವಿಷ್ಯವಾಣಿಯನ್ನು ಆಲಿಸಲು ಇಲ್ಲಿಗೆ ಬರುವರು. ನಿಜವಾದ ಹೇಳಿಕೆಗಳು. 2009 ನಡೆದ ಮಲ್ಲಪ್ರಭಾ ಪ್ರವಾಹದ ನೀರು ಹಡಗಲಿ ಗ್ರಾಮದಲ್ಲಿ ಪ್ರವಾಹ ಬಂದಿತ್ತು. ಮಾರುತೇಶ್ವನಿಗೆ ನೀರದ ನಂತರ ತಿಮ್ಮಾಪುರ ಶ್ರೀ ಮಾರುತೇಶ್ವರ ದೇವಸ್ಥಾನದ ಅರ್ಚಕರು ಹಡಗಲಿ ಗ್ರಾಮದಲ್ಲಿ ಗೋಪಾಳದೊಂದಿಗೆ ತೆರಳುತ್ತಾರೆ. ಆದ ಸಂದರ್ಭದಲ್ಲಿ ನಮ್ಮ ಹನುಮಪ್ಪನು ಕುಳಿತುಕೊಳ್ಳುವ ಸ್ಥಳ ಕರೆಕಲ್ಲ ಮಡ. ಈ ಸ್ಥಳ ಸಿಗಲಿಕ್ಕಿಲ್ಲಿ ಹಡಗಲಿ ಗ್ರಾಮಸ್ಥರು ಹನುಮಪ್ಪ ಪೂಜಾರಿಯನ್ನು ಮಾತನಾಡಿಸಿದಾಗ, ಹನುಮಪ್ಪ ಕುಳಿತುಕೊಳ್ಳುವ ಸ್ಥಳ ಅರ್ಧ ಕಿಲೋಮೀಟರ್ ದೂರವಿದ್ದರೂ ಜಾತ್ರೆ ದಿವಸ ಮುಂಜಾನೆ 2:00 ಗಂಟೆಗೆ ಆ ಸ್ಥಳವನ್ನು ತಲುಪುತ್ತಾರೆ. ಅರ್ಚಕರ ನೋಡಿದ್ದು ಶನಿವಾರ ಮುಂಜಾನೆ ಬೆಳಗ್ಗೆ 10 ಗಂಟೆಗೆ ಆ ಗ್ರಾಮಸ್ಥರು ಹನುಮಪ್ಪನು ತನ್ನ ಶಕ್ತಿಯಿಂದ ತನ್ನ ಸ್ಥಳವನ್ನು ಬಯಲು ಮಾಡುತ್ತಾನೆ ಎಂದು ಹೇಳಿದಾಗ ಗ್ರಾಮಸ್ಥರು ಹನುಮಪ್ಪ ಮಹಿಮೆ ಹೇಳಿದರಂತೆ. ಆ ಪ್ರಕಾರ 14:1 ಗಂಟೆಯಲ್ಲಿ ಅರ್ಧ ಕಿಲೋಮೀಟರ್ ಇದ್ದ ಪ್ರವಾಹ ನೀರು ಹನುಮಂತ ದೇವರ ಕುಳಿತುಕೊಳ್ಳುವ ಸ್ಥಳ ಕರೆಕಲ್ಲ ಮಡ ಬಿಟ್ಟು ಕೆಳಗೆ ಇಳಿದಿತ್ತು ಎನ್ನುತ್ತಾರೆ ಹಡಗಲಿ ಗ್ರಾಮದ ಹಿರಿಯರು ಹಾಗೂ ಪಲ್ಲಕ್ಕಿ ಸೇವೆಗೈಯುವ ಲಕ್ಷಣ್ಣ ವಾಲಿಕಾರ ಉಮೇಶ ವಡ್ಡರಾಯಿ. ಅಭಿಪ್ರಾಯ ವ್ಯಕ್ತಪಡಿಸು. ಜಾತ್ರಾ ಕಾರ್ಯಕ್ರಮಗಳ ವಿವರ. ದಿನಾಂಕ 20ರಿಂದ 22ರವರೆಗೆ ವಿಜೃಂಭಣೆಯಾದ ಜರುಗುವುದು. ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಮಾರುತೇಶ್ವರ ಹಾಗೂ ಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಮ್ಮಾಪುರ ಗ್ರಾಮಸ್ಥರು ವಿನಂತಿಸಿದ್ದಾರೆ. ದಿನಾಂಕ 20ರಂದು ಶನಿವಾರ ರಾತ್ರಿ 8:00ಕ್ಕೆ ಶ್ರೀ ಮಾರುತೇಶ್ವರ ಪಲ್ಲಕ್ಕಿ ಹಾಗೂ ನೂರಾರು ಭಕ್ತರು ಬರಿಗಾಲಿನಿಂದ ತಿಮ್ಮಾಪುರ ಪತ್ರಿಗಿಡದ ಬಸವೇಶ್ವರನಿಗೆ ಪೂಜೆ ಸಲ್ಲಿಸಿ ಕಿರಸೂರ ಗ್ರಾಮಕ್ಕೆ ತೆರಳುತ್ತಾರೆ. ಕಿರಸೂರಿನ ಗ್ರಾಮಸ್ಥರು ಶ್ರೀ ಮಾರುತೇಶ್ವರ ಪಲ್ಲಕ್ಕಿ ಹಾಗೂ ಭಕ್ತರನ್ನು ಬರಮಾಡಿಕೊಳ್ಳುತ್ತಾರೆ.
ಅಲ್ಲಿನ ಹನುಮಂತ ದೇವರಿಗೆ ಪೂಜೆ ಸಲ್ಲಿಸುವರು. ಅಲ್ಲಿಂದ ಕಿರಸೂರು ಗ್ರಾಮಸ್ಥರು ಡೊಳ್ಳಿನ ಸಂಗಡ 5 ಕುಂಬಳ ಎಲೆ ತೆಗೆದುಕೊಂಡು ರಾತ್ರಿ 12:00 ಗಂಟೆಯ ಸುಮಾರಿಗೆ ಹಡಗಲಿ ಸಮೀಪದ ಮಲಪ್ರಭಾ ನದಿಗೆ ತೆರಳುತ್ತಾರೆ. ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಹೊಳೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವವು. ಅಲ್ಲಿಂದ ಹೊರಟು ಹಡಗಲಿ ಗ್ರಾಮಕ್ಕೆ ತೆರಳಿ ಅಲ್ಲಿಯ ಹನುಮಂತ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಅಲ್ಲಿ ಮುಂಜಾನೆ 4:00 ಸುಮಾರಿಗೆ ಹನುಮಂತ ದೇವರ ಕಟ್ಟೆಯ ಮೇಲೆ ಮಾರುತೇಶ್ವರ ಪೂಜಾರಿಯು ಭವಿಷ್ಯದ ಮಳೆ ಬೆಳೆ ಹೇಳಿಕೆ ನಡೆಯುವುದು. ನಂತರ ಪಲ್ಲಕ್ಕಿ ಹಾಗೂ ಭಕ್ತರಿಗೆ ಕುರಹಟ್ಟಿ ಸಹೋದರರು ಅಲ್ಪೋಪಹಾರದ ಸೇವೆಯನ್ನು ಸಲ್ಲಿಸುತ್ತಾರೆ. ಪ್ರಸಾದ ನಂತರ ಮರಳಿ ಪಲ್ಲಕ್ಕಿಯೊಂದಿಗೆ ಗ್ರಾಮಕ್ಕೆ ಬಂದು ತಲುಪುತ್ತಾರೆ. ದಿನಾಂಕ 21ರಂದು ರವಿವಾರ ಮುಂಜಾನೆ 8:00ಕ್ಕೆ ಶ್ರೀ ಮಾರುತೇಶ್ವರ ಹಾಗೂ ಶ್ರೀ ಬಸವೇಶ್ವರ ದೇವರಿಗೆ ರುದ್ರಾಭಿಷೇಕ ನಡೆದು ಸಕಲ ವಾದ್ಯ ಮೇಳದೊಂದಿಗೆ ಕಳಸದ ಮೆರವಣಿಗೆ. ನಂತರ ಗೋಪುರಕ್ಕೆ ಕಳಸಾರೋಹಣ. ಮುಂಜಾನೆ 11:00ಕ್ಕೆ ಶ್ರೀ ಮಾರುತಿ ದೇವರ ಪಲ್ಲಕ್ಕಿಯನ್ನು ಶ್ರೀ ವಿರೂಪಾಕ್ಷಗೌಡ ದಾದ್ಮಿಯವರ ಹೊಲದಿಂದ ದೇವಸ್ಥಾನಕ್ಕೆ ಕರೆತರಲಾಗುವುದು. ನಂತರ ಹೊಳೆಯಿಂದ ತಂದ ನೀರನ್ನು ದೇವರಿಗೆ ಸ್ನಾನ ಮಾಡಿಸುವುದು. ಮಧ್ಯಾಹ್ನ 12:00 ಗಂಟೆಗೆ ಪೂಜಾರಿಗಳಿಂದ ವಿಶಿಷ್ಟವಾದ ಹತಾರ ಸೇವೆ ನಡೆಯುವುದು. ಅಂದು ಸಾಯಂಕಾಲ 4:00ಕ್ಕೆ ಪೂಜಾರಿ ಮನೆಯಿಂದ ಮಾವಿನ ಮರತಪ್ಪ ಎಂಬ ಹನುಮಂತ ದೇವರ ಮೂರ್ತಿಯನ್ನು ಗುಡಿಗೆ ತರಲಾಗುತ್ತದೆ. ಸಾಯಂಕಾಲ 5:00ಕ್ಕೆ ವಿಶಿಷ್ಟ ರೀತಿಯ ಹತಾರ ಸೇವೆಯೊಂದಿಗೆ ಇದೇ ಸಂದರ್ಭದಲ್ಲಿ ಸುತಕಾಯಿ ತೆಂಗಿನಕಾಯಿ ಒಡೆಯುವ ಕಾರ್ಯ ನಡೆಯುವುದು. ನಂತರ ಹನುಮಂತ ದೇವರ ಪೂಜಾರಿಯು ಭರಮದೇವರ ಕಟ್ಟೆಯ ಮೇಲೆ ನಿಂತು ಹತಾರ ಸೇವೆ ಆದ ನಂತರ ಭವಿಷ್ಯದ ಮಳೆ ಬೆಳೆಗಳ ಬಗ್ಗೆ ಹೇಳಿಕೆ ನಡೆಯಲಿದೆ. ಮರುದಿನ 22ರಂದು ಬಸವೇಶ್ವರನಿಗೆ ರುದ್ರಾಭಿಷೇಕ. ನಂತರ ಇಂದಿಗೆ ರಥೋತ್ಸವ ಪ್ರಾರಂಭಗೊಳ್ಳುವುದು. 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತ ನಮ್ಮೂರಿನ ಶಾಲೆಯ ಶಿಕ್ಷಕರ ಬಳಗಕ್ಕೆ ಗುರುವಂದನಾ ಕಾರ್ಯಕ್ರಮ ಹಾಗೂ ಹಾಲಿ ಹಾಗೂ ಮಾಜಿ ಸೈನಿಕರಿಗೆ ಮತ್ತು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮದ ಜೊತೆಗೆ ವಿವಿಧ ಶ್ರೀಗಳ ಆಶೀರ್ವಚನ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹಡಗಲಿ ನಿಡಗುಂದಿಯ ರುದ್ರಮುನಿ ಶ್ರೀಗಳು, ನಂದವಾಡಗಿಯ ಮಹಾಂತಲಿಂಗ ಶಿವಾಚಾರ್ಯರು, ಬಾಳೆಹೊಸೂರಿನ ಫಕೀರ ದಿ ಸೊನ್ನೆಗಾಲೇಶ್ವರ ಶ್ರೀಗಳು, ಅಂಕಲಿಮಠದ ವೀರಭದ್ರೇಶ್ವರ ಶ್ರೀಗಳು, ಅಮೀನ್ಗಡದ ಶಂಕರ ಶ್ರೀಗಳು, ಕಮತಿಗಿಯ ಹೊಳೆ ಹುಚ್ಚೇಶ್ವರ ಶ್ರೀಗಳು, ಗ್ರಾಮದ ಬಸಯ್ಯನವರು ಹಿರೇಮಠ ವಹಿಸಲಿದ್ದಾರೆ. ಶಿವಯ್ಯನವರು ಹಿರೇಮಠ ವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಎಸ್.ಆರ್. ಪಾಟೀಲ್ ವಹಿಸುವರು. ಬಾಡ್ಗಂಡಿಯ ಎಸ್.ಆರ್. ಪಾಟೀಲ್ ಪ್ರತಿಷ್ಠಾನದ ಅಧ್ಯಕ್ಷ ಉಮಾ ಎಸ್. ಪಾಟೀಲ ಉದ್ಘಾಟಿಸುವರು. ಅತಿಥಿಗಳಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಾನಪದ ವಿದ್ವಾಂಸ ಶಂಭು ಬಳಿಗಾರ, ತೇರಿನ ಮನೆ ಜೀರ್ಣೋದ್ಧಾರಕರಾದ ಶ್ರೀಮತಿ ಶಿವನಮ್ಮ ಅರಾಟಿ, ಕೂಡಲ ಸಂಗಮದ ರಥಶಿಲ್ಪಿ ಅರವಿಂದ ಬಡಿಗೇರ, ಲಿಂಗ್ಸೂರ್ ಗ್ರಾಮದ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಸರೋಜಿನಿ ಆರ್. ಪಾಟೀಲ್, ಅಮರಾವತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಸವರಾಜ ವಿ. ಕಮತರ, ಉಪಾಧ್ಯಕ್ಷೆ ನಾಗರತ್ನ ಎ. ಆಮದರ, ಸದಸ್ಯರಾದ ಮಾಂತೇಶ್ ಹಳ್ಳೂರ್, ಶರಣಮ್ಮ ಜಿ. ರಾಟ್ಟಿ, ಶ್ರೀಮತಿ ರೇಣುಕಾ ಸಂ. ತಳವಾರ ಭಾಗವಹಿಸಲಿದ್ದಾರೆ. ನಂತರ ಲಘು ರಥೋತ್ಸವ, ನಂತರ ಮಹಾರಥೋತ್ಸವ ಜರುಗಲಿದೆ. ರಾತ್ರಿ 10 ಗಂಟೆಗೆ ನಾಟಕ ಪ್ರದರ್ಶನ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಚಿಕ್ಕಲಗುಂಡಿ ಗ್ರಾಮದ ಅಂಜನಿಪುತ್ರ ನಾಟ್ಯ ಸಂಘ ವಿಠ್ಠಲ್ ಚಿಕ್ಕಲಗುಂಡಿ ಅವರಿಂದ ರಾಮದುರ್ಗ ತಾಲೂಕಿನ ಚನ್ನಾಪುರ ಗ್ರಾಮದ ಕನಸುಗಾರ ಕವಿ ರಮೇಶ್ ಹೆಚ್. ಬಡಿಗೇರ ವಿರಚಿತ ಹಾಸ್ಯಭರಿತ ಸಾಮಾಜಿಕ ನಾಟಕ ತಾಯಿಯ ಋಣ ಮಣ್ಣಿನ ಗುಣ ಎಂಬ ಸಾಮಾಜಿಕ ಪ್ರದರ್ಶನ ಜರುಗಲಿದೆ ಎಂದು ಜಾತ್ರಾ ಸಮಿತಿ
ತಿಳಿಸಿದ್ದಾರ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸುತ್ತಮುತ್ತಲಿನ ಸಕಲ ಸದ್ಭಕ್ತರು ಪಾಲ್ಗೊಂಡು ಶ್ರೀ ಮಾರುತೇಶ್ವರ ಹಾಗೂ ಬಸವೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮಸ್ಥರ ಪರವಾಗಿ ಸ್ಥಳೀಯ ಸ್ವಾಮಿ ವಿವೇಕಾನಂದ ಯುವಕ ಮಂಡಳದ ಸದಸ್ಯ ಹಾಗೂ ಪತ್ರಕರ್ತ ಜಗದೀಶ ಹದ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೆಪ್ಟೆಂಬರ್ 17, 2017 ಹಡಗಲಿ ಹೇಳಿಕೆ. ಬೆಳಿಗ್ಗೆ 4:00 ಶ್ರೀ ಮಾರುತೇಶ್ವರ ಪೂಜಾರಿ, ಸಜೀವಪ್ಪ ಪೂಜಾರಿ, ಯು ಕಾಲೋಚಿತ ದೈವಾಧೀನ. ಸಾಕಷ್ಟು ಮಳೆ, ಸಾಕಷ್ಟು ಬೆಳೆ, ಹತ್ಯಾಗ ಮುತ್ತು ಇಟ್ಟಿನಿ ಸಿಕ್ಕರ್ಗೆ ಸಿಕ್ತು, ಸಿಗಲಾರದವರಿಗೆ ಇಲ್ಲ ಎಂಬ ಗೂಢಾರ್ಥದ ಹೇಳಿಕೆಯನ್ನು ಹೇಳಿದರು. ಸೆಪ್ಟೆಂಬರ್ 17, 2017 ತಿಮ್ಮಾಪುರ ಹೇಳಿಕೆ. ಸಾಯಂಕಾಲ 6:00 ಹನುಮಂತ ದೇವರ ಪೂಜಾರಿಯು ದಾಸಪ್ಪ ಪೂಜಾರಿ ಭರಮದೇವರ ಕಟ್ಟೆಯ ಮೇಲೆ ನಿಂತು ಉತ್ತರದಿಂದ ಬಂದ ಅಣ್ಣ ಹಿಡಿದನ 4 ದಿಕ್ಕಿಗೆ ಒಂದಾದು ದಿಕ್ಕಿಗೆ ಪ್ರಸಾದ ಕೊಟ್ಟತಾನ. ಯಾರಿಗೆ ಹೆಚ್ಚು ಕೊಟ್ಟ, ಯಾರಿಗೆ ಕಮ್ಮ ಕೊಟ್ಟ, ಒಂದು ದಿಕ್ಕಿಗೆ ಕಮ್ಮಿಯಾಯಿತು. ಮುಂದಿನ ಮಳೆ ಬೆಳೆಯ ಹಾಗೂ ಜನರ ಬದುಕಿನ ಬಗ್ಗೆ ಸಂವಾದಿಸಿದ ಹಲವಾರು ವಿಷಯಗಳು ಹೇಳಿಕೆಯಲ್ಲಿರುತ್ತೇವೆ. ಈ ಭಾಗದಲ್ಲಿ ಪ್ರಸಿದ್ಧಿ ಪಡೆದ ಹನುಮಪ್ಪನ ಹೇಳಿಕೆಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಆ ನಂತರ ಭಕ್ತರು ಹೇಳಿಕೆಗಳನ್ನು ತಮಗಿಷ್ಟ ಬಂದಾತೆ ತರ್ಕಿಸುವ ಲೆಕ್ಕಾಚಾರ, ಆ ವರ್ಷದಲ್ಲಾಗುವ ಮಳೆ ಬೆಳೆ ಒಳಿತು ಕೆಡಕುಗಳ ಲೆಕ್ಕಾಚಾರ ಹಾಕುವರು. ಹಾಗಾಗಿ ಈ ಜಾತ್ರೆಗೆ ಅಪಾರ ಜನತೆ ಈ ಭವಿಷ್ಯದ ವಾಣಿಯನ್ನು ಆಲಿಸಲು ಇಲ್ಲಿಗೆ ಬರುವರು. ಈ ಹೇಳಿಕೆಯಲ್ಲಿ ರೈತರ ಭವಿಷ್ಯದ ನಿರ್ಧಾರ ಮಾಡಲಾಗುತ್ತದೆ. ಅದಕ್ಕೆ ಜನಮನ್ನಣೆ ಮಹತ್ವದೊಂದಿಗೆ ಭಕ್ತ ಸಮೂಹ ಅಪಾರ ವಿಶ್ವಾಸ ಹೊಂದಿದ್ದಾರೆ. ತಿಮ್ಮಾಪುರ ಹನುಮಂತ ದೇವರ ಇಂತಹ ಹೇಳಿಕೆಗಳು ನಾಡಿನೆಲ್ಲೆಡೆ ಪ್ರಸಿದ್ಧಿ ಪಡೆದಿವೆ ಎನ್ನುತ್ತಾರೆ ಗ್ರಾಮಸ್ಥರು. ಈ ನಂತರ ಭಕ್ತರು ತಮಗಿಷ್ಟ ಬಂದಾತೆ ತರ್ಕಿಸುವ ಲೆಕ್ಕಾಚಾರ, ಆ ವರ್ಷದಲ್ಲಾಗುವ ಮಳೆ ಬೆಳೆ ಒಳಿತು ಕೆಡಕುಗಳ ಲೆಕ್ಕಾಚಾರ ಹಾಕುವರು. ಹಾಗಾಗಿ ಈ ಜಾತ್ರೆಯ ಅಪಾರ ಜನತೆ ಭವಿಷ್ಯವಾಣಿಯನ್ನು ಆಲಿಸಲು ಇಲ್ಲಿಗೆ ಬರುವರು. ನಿಜವಾದ ಹೇಳಿಕೆಗಳು. 2009ರಲ್ಲಿ ನಡೆದ ಮಲ್ಲಪ್ರಭಾ ಪ್ರವಾಹದ ನೀರು ಹಡಗಲಿ ಗ್ರಾಮದಲ್ಲಿ ಪ್ರವಾಹ ಬಂದಿತ್ತು. ಮಾರುತೇಶ್ವನಿಗೆ ನೀರದ ನಂತರ ತಿಮ್ಮಾಪುರ ಶ್ರೀ ಮಾರುತೇಶ್ವರ ದೇವಸ್ಥಾನದ ಅರ್ಚಕರು ಹಡಗಲಿ ಗ್ರಾಮದಲ್ಲಿ ಗೋಪಾಲದೊಂದಿಗೆ ತೆರಳುತ್ತಾರೆ. ಆದ ಸಂದರ್ಭದಲ್ಲಿ ನಮ್ಮ ಹನುಮಪ್ಪನು ಕುಳಿತುಕೊಳ್ಳುವ ಸ್ಥಳ ಕರೆಕಲ್ಲ ಮಡ. ಈ ಸ್ಥಳ ಸಿಗಲಿಕ್ಕಿಲ್ಲಿ ಹಡಗಲಿ ಗ್ರಾಮಸ್ಥರು ಹನುಮಪ್ಪ ಪೂಜಾರಿಯನ್ನು ಮಾತನಾಡಿಸಿದಾಗ, ಹನುಮಪ್ಪ ಕುಳಿತುಕೊಳ್ಳುವ ಸ್ಥಳ ಅರ್ಧ ಕಿಲೋಮೀಟರ್ ದೂರವಿದ್ದರೂ ಜಾತ್ರೆ ದಿವಸ ಮುಂಜಾನೆ 2:00 ಗಂಟೆಗೆ ಆ ಸ್ಥಳವನ್ನು ತಲುಪುತ್ತಾರೆ. ಅರ್ಚಕರ ನೋಡಿದ್ದು ಶನಿವಾರ ಮುಂಜಾನೆ ಬೆಳಗ್ಗೆ 10 ಗಂಟೆಗೆ ಆ ಗ್ರಾಮಸ್ಥರು ಹನುಮಪ್ಪನು ತನ್ನ ಶಕ್ತಿಯಿಂದ ತನ್ನ ಸ್ಥಳವನ್ನು ಬಯಲು ಮಾಡುತ್ತಾನೆ ಎಂದು ಹೇಳಿದಾಗ ಗ್ರಾಮಸ್ಥರು ಹನುಮಪ್ಪ ಮಹಿಮೆ ಹೇಳಿದರಂತೆ ಆ ಪ್ರಕಾರ 14:1 ಗಂಟೆಯಲ್ಲಿ ಅರ್ಧ ಕಿಲೋಮೀಟರ್ ಇದ್ದ ಪ್ರವಾಹ ನೀರು ಹನುಮಂತ ದೇವರ ಕುಳಿತುಕೊಳ್ಳುವ ಸ್ಥಳ ಕರೆಕಲ್ಲ ಮಡ ಬಿಟ್ಟು ಕೆಳಗೆ ಇಳಿದಿತ್ತು ಎನ್ನುತ್ತಾರೆ ಹಡಗಲಿ ಗ್ರಾಮದ ಹಿರಿಯರು ಹಾಗೂ ಪಲ್ಲಕ್ಕಿ ಸೇವೆಗೈಯುವ ಲಕ್ಷಣ್ಣ ವಾಲಿಕಾರ ಉಮೇಶ ವಡ್ಡರಾಯಿ. ಅಭಿಪ್ರಾಯ ವ್ಯಕ್ತಪಡಿಸು. ಜಾತ್ರಾ ಕಾರ್ಯಕ್ರಮಗಳ ವಿವರ. ದಿನಾಂಕ 20ರಿಂದ 22ರವರೆಗೆ ವಿಜೃಂಭಣೆಯಾದ ಜರುಗುವುದು. ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಮಾರುತೇಶ್ವರ ಹಾಗೂ ಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಮ್ಮಾಪುರ ಗ್ರಾಮಸ್ಥರು ವಿನಂತಿಸಿದ್ದಾರೆ. ದಿನಾಂಕ 20ರಂದು ಶನಿವಾರ ರಾತ್ರಿ 8:00ಕ್ಕೆ ಶ್ರೀ ಮಾರುತೇಶ್ವರ ಪಲ್ಲಕ್ಕಿ ಹಾಗೂ ನೂರಾರು ಭಕ್ತರು ಬರಿಗಾಲಿನಿಂದ ತಿಮ್ಮಾಪುರ ಪತ್ರಿಗಿಡದ ಬಸವೇಶ್ವರನಿಗೆ ಪೂಜೆ ಸಲ್ಲಿಸಿ ಕಿರಸೂರ ಗ್ರಾಮಕ್ಕೆ ತೆರಳುತ್ತಾರೆ. ಕಿರಸೂರಿನ ಗ್ರಾಮಸ್ಥರು ಶ್ರೀ ಮಾರುತೇಶ್ವರ ಪಲ್ಲಕ್ಕಿ ಹಾಗೂ ಭಕ್ತರನ್ನು ಬರಮಾಡಿಕೊಳ್ಳುತ್ತಾರೆ. ಅಲ್ಲಿನ ಹನುಮಂತ ದೇವರಿಗೆ ಪೂಜೆ ಸಲ್ಲಿಸುವರು.
ಅಲ್ಲಿಂದ ಕಿರಸೂರು ಗ್ರಾಮಸ್ಥರು ಡೊಳ್ಳಿನ ಸಂಗಡ 5 ಕುಂಬಳ ಎಲೆ ತೆಗೆದುಕೊಂಡು ರಾತ್ರಿ 12:00 ಗಂಟೆಯ ಸುಮಾರಿಗೆ ಹಡಗಲಿ ಸಮೀಪದ ಮಲಪ್ರಭಾ ನದಿಗೆ ತೆರಳುತ್ತಾರೆ. ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಹೊಳೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವವು. ಅಲ್ಲಿಂದ ಹೊರಟು ಹಡಗಲಿ ಗ್ರಾಮಕ್ಕೆ ತೆರಳಿ ಅಲ್ಲಿಯ ಹನುಮಂತ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಅಲ್ಲಿ ಮುಂಜಾನೆ 4:00 ಸುಮಾರಿಗೆ ಹನುಮಂತ ದೇವರ ಕಟ್ಟೆಯ ಮೇಲೆ ಮಾರುತೇಶ್ವರ ಪೂಜಾರಿಯು ಭವಿಷ್ಯದ ಮಳೆ ಬೆಳೆ ಹೇಳಿಕೆ ನಡೆಯುವುದು. ನಂತರ ಪಲ್ಲಕ್ಕಿ ಹಾಗೂ ಭಕ್ತರಿಗೆ ಕುರಹಟ್ಟಿ ಸಹೋದರರು ಅಲ್ಪೋಪಹಾರದ ಸೇವೆಯನ್ನು ಸಲ್ಲಿಸುತ್ತಾರೆ. ಪ್ರಸಾದ ನಂತರ ಮರಳಿ ಪಲ್ಲಕ್ಕಿಯೊಂದಿಗೆ ಗ್ರಾಮಕ್ಕೆ ಬಂದು ತಲುಪುತ್ತಾರೆ. ದಿನಾಂಕ 21ರಂದು ರವಿವಾರ ಮುಂಜಾನೆ 8:00ಕ್ಕೆ ಶ್ರೀ ಮಾರುತೇಶ್ವರ ಹಾಗೂ ಶ್ರೀ ಬಸವೇಶ್ವರ ದೇವರಿಗೆ ರುದ್ರಾಭಿಷೇಕ ನಡೆದು ಸಕಲ ವಾದ್ಯ ಮೇಳದೊಂದಿಗೆ ಕಳಸದ ಮೆರವಣಿಗೆ. ನಂತರ ಗೋಪುರಕ್ಕೆ ಕಳಸಾರೋಹಣ. ಮುಂಜಾನೆ 11:00ಕ್ಕೆ ಶ್ರೀ ಮಾರುತಿ ದೇವರ ಪಲ್ಲಕ್ಕಿಯನ್ನು ಶ್ರೀ ವಿರೂಪಾಕ್ಷಗೌಡ ದಾದ್ಮಿಯವರ ಹೊಲದಿಂದ ದೇವಸ್ಥಾನಕ್ಕೆ ಕರೆತರಲಾಗುವುದು. ನಂತರ ಹೊಳೆಯಿಂದ ತಂದ ನೀರನ್ನು ದೇವರಿಗೆ ಸ್ನಾನ ಮಾಡಿಸುವುದು. ಮಧ್ಯಾಹ್ನ 12:00 ಗಂಟೆಗೆ ಪೂಜಾರಿಗಳಿಂದ ವಿಶಿಷ್ಟವಾದ ಹತಾರ ಸೇವೆ ನಡೆಯುವುದು. ಅಂದು ಸಾಯಂಕಾಲ 4:00ಕ್ಕೆ ಪೂಜಾರಿ ಮನೆಯಿಂದ ಮಾವಿನ ಮರತಪ್ಪ ಎಂಬ ಹನುಮಂತ ದೇವರ ಮೂರ್ತಿಯನ್ನು ಗುಡಿಗೆ ತರಲಾಗುತ್ತದೆ. ಸಾಯಂಕಾಲ 5:00ಕ್ಕೆ ವಿಶಿಷ್ಟ ರೀತಿಯ ಹತಾರ ಸೇವೆಯೊಂದಿಗೆ ಇದೇ ಸಂದರ್ಭದಲ್ಲಿ ಸುತಕಾಯಿ ತೆಂಗಿನಕಾಯಿ ಒಡೆಯುವ ಕಾರ್ಯ ನಡೆಯುವುದು. ನಂತರ ಹನುಮಂತ ದೇವರ ಪೂಜಾರಿಯು ಭರಮದೇವರ ಕಟ್ಟೆಯ ಮೇಲೆ ನಿಂತು ಹತಾರ ಸೇವೆ ಆದ ನಂತರ ಭವಿಷ್ಯದ ಮಳೆ ಬೆಳೆಗಳ ಬಗ್ಗೆ ಹೇಳಿಕೆ ನಡೆಯಲಿದೆ ಮರುದಿನ ಎಂದು ಜಾತ್ರಾ ಸಮಿತಿಯವರು ತಿಳಿಸಿದ್ದಾರೆ. ಪಾಯಿಂಟ್ 22ರಂದು ಬಸವೇಶ್ವರನಿಗೆ ರುದ್ರಾಭಿಷೇಕ. ನಂತರ ಇಂದಿಗೆ ರಥೋತ್ಸವ ಪ್ರಾರಂಭವಾಗುವ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತ ನಮ್ಮೂರಿನ ಶಾಲೆಯ ಶಿಕ್ಷಕರ ಬಳಗಕ್ಕೆ ಗುರುವಂದನಾ ಕಾರ್ಯಕ್ರಮ ಹಾಗೂ ಹಾಲಿ ಹಾಗೂ ಮಾಜಿ ಸೈನಿಕರಿಗೆ ಮತ್ತು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮದ ಜೊತೆಗೆ ವಿವಿಧ ಶ್ರೀಗಳ ಆಶೀರ್ವಚನ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದ ಸಲಿನ ಸಕಲ ಸದ್ಭಕ್ತರು ಪಾಲ್ಗೊಂಡು ಶ್ರೀ ಮಾರುತೇಶ್ವರ ಹಾಗೂ ಬಸವೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮಸ್ಥರ ಪರವಾಗಿ ಸ್ಥಳೀಯ ಸ್ವಾಮಿ ವಿವೇಕಾನಂದ ಯುವಕ ಮಂಡಳದ ಸದಸ್ಯ ಹಾಗೂ ಪತ್ರಕರ್ತ ಜಗದೀಶ ಹದ್ನಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಲೇಖನ ಜಗದೀಶ ಮಲ್ಲಪ್ಪ ಹದ್ನಿ. ಪತ್ರಕರ್ತರು ಹಾಗೂ LIC ಏಜೆಂಟರು ಸಾ ತಿಮ್ಮಾಪುರ ತಾಲೂಕಾ ಹುನಗುಂದ ಜಿಲ್ಲಾ ಬಾಗಲಕೋಟೆ. ಫೋಟೋ ಮತ್ತು ವಿಡಿಯೋ ಎಡಿಟರ್ ಬಸು ಹಳ್ಳೂರ. ಧ್ವನಿ ನೀಡಿದವರು ಕೃತಕ ಬುದ್ಧಿಮತ್ತೆ. ಈ ವಿಡಿಯೋದಲ್ಲಿ ಯಾವುದೇ ಪದಗಳು ಅಥವಾ ವಿಷಯ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.